ಹಾಯ್, ಇವತ್ತು ಇದು ಟೇಸ್ಟಿಯಾದ ಒಂದು ಹೆಲ್ದಿ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಒಳಗಡೆ ತುಂಬ ಸಾಫ್ಟಾಗಿ ಆಚೆ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಇದು ಡೀಪ್ ಫ್ರೈ ಮಾಡಿದಲ್ಲ, ತವಾ ಫ್ರೈ ಮಾಡಿರೋದು, ಶಾಲೋ ಫ್ರೈ ಮಾಡಿರೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದೆ ಇಲ್ಲಿ. 2 ಇಡೀ ಮೀಡಿಯಮ್ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನೆನೆಸ್ದು ನೀರೆಲ್ಲ ಬಸ್ದು ಇಟ್ಕೊಂಡಿದ್ದೀನಿ. ನೀರಿರಬಾರ್ದು, ಕಂಪ್ಲೀಟಾಗಿ ಡ್ರೈ ಇರಬೇಕು. 2 ಕಪ್ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಅದನ್ನು ಬೇಯಿಸಿರೋದನ್ನ ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಕರಿಬೇವು ಮತ್ತು ಮೆಣಸಿನ್ಕಾಯಿ ಸಣ್ಣದಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. 1 ಇಂಚ್ ಶುಂಠಿ ತುರಿದಿಟ್ಕೊಂಡಿದೆ. 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, 1 ಕ್ಯಾರೆಟ್ ಸಣ್ಣದಾಗಿ ತುರ್ಕೊಂಡಿರೋದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, ಒಂದೂವರೆ ಟೀ ಸ್ಪೂನ್ ಬಿಳಿ ಎಳ್ಳು, ಮುಕ್ಕಾಲು ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಟೇಸ್ಟ್ ಹೆಂಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿದ್ಮೇಲೆ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀರೇನು ಹಾಕೋದು ಬೇಕಿಲ್ಲ. ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಲಿರೋ ನೀರಂಶನೇ ಬಿಟ್ಕೊಳ್ಳುತ್ತೆ, ಜಾಸ್ತಿ ಬೇಕಾಗಲ್ಲ. ಇದು ನೀರು ಹಾಕ್ಬಿಟ್ರೆ ಕಟ್ಲೆಟ್ ಮಾಡೋಕ್ಕಾಗಲ್ಲ. ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಕಟ್ಲೆಟ್ ಶೇಪ್ ಮಾಡೋಣ. ನೋಡಿ, ನೀಟಾಗಿ ಚೆನ್ನಾಗಿ ಬರುತ್ತೆ. ಒಂಚೂರು ಕಿತ್ತೋಗಲ್ಲ ಅಥವಾ ತುಂಬ ತೆಳ್ಳಕ್ಕೂ ಆಗಲ್ಲ. ಕರೆಕ್ಟ್ ಅಳತೆ ಇದೆ ಇದು. ಎಲ್ಲನೂ ಈ ಥರ ಮಾಡಿಟ್ಕೊಂಬಿಡಿ ಒಂದು ಪ್ಲೇಟಲ್ಲಿ. ಈಸಿನೂ ಆಗುತ್ತೆ. ಆಮೇಲೆ ಇದು ನೀರು ಬಿಟ್ಕೊಂಡ್ರೆ ಆಮೇಲೆ ಮಾಡೋಕ್ಕೆ ಕಷ್ಟ, ಕಟ್ಲೆಟ್ ಮಾಡೋಕ್ಕೆ ಕಷ್ಟ. ಇದು ಒಂದು ಒಳ್ಳೆ ಆಪ್ಷನ್, ಹೆಲ್ದಿ ಆಪ್ಷನ್ ಡೀಪ್ ಫ್ರೈಗೆ ಬದಲಾಗಿ. ಡಯಟ್ ಮಾಡೋರು ಮಾರ್ನಿಂಗ್ ಟೈಮ್ಸೂ ಮಾಡ್ಕೊಂಡು ತಿನ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ ಆಗು ಮಾಡ್ಕೊಂಡು ತಿನ್ಬೋದು ಇದನ್ನು. ಇನ್ನು ತರಕಾರಿ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ತರಕಾರಿ, ಕಾಳು, ಅದು ತುಂಬ ಫಿಲ್ಲಿಂಗ್ ಅನಿಸುತ್ತೆ. ಇವಾಗ ತವಾ ಮೇಲೆ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. 2ರಿಂದ 3 ಟೇಬಲ್ ಸ್ಪೂನ್ ಕಾದಿರೋ ತವಾಗೆ ಎಣ್ಣೆ ಹಾಕ್ಕೊಂಡು ಈ ಥರ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ನಿಮಿಷ ಕುಕ್ ಆದಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟರ್ನ್ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ 2 ಸೈಡು ಕುಕ್ ಮಾಡಬೇಕು. ಎಳ್ಳಿಲ್ಲಿ ನಾನು ಚೆನ್ನಾಗಿ ಕಾಣಿಸುತ್ತೆ ಸರ್ವಿಂಗ್ಗೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ, ಆಪ್ಷನಲ್ ಇದು. ಇದಾಗಿದೆ. ಇದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಚೆ ಗರಿಗರಿಯಾಗಿ, ಒಳಗೆ ಸಾಫ್ಟಾಗಿ, ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಆಪ್ಷನ್. ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.